ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಕರ್ನಾಟಕದ ಸಂಚಾರಿ ಪೊಲೀಸ್ನವರು ನಮ್ಮ ಹತ್ರ ಯಾವ ರೀತಿ ನಡ್ಕೊತಾರೆ, ಸಾರ್ವಜನಿಕರ ಹತ್ರ ಮತ್ತು ಆಟೋ ಚಾಲಕರ ಹತ್ರ ಮತ್ತು ಕ್ಯಾಬ್ ಚಾಲಕರ ಹತ್ರ ಯಾವ ರೀತಿ ನಡ್ಕೊತಾ ಇದ್ದಾರೆ, ನಮ್ಮನ್ನು ಯಾಕೆ ಅಷ್ಟೊಂದು ಕೆಡ್ದಾಗ ಬೈತಾರೆ, ಯಾಕೆ ಅಷ್ಟು ಕೋಪ ನಮ್ಮಗಳ ಮೇಲೆ, ದಯವಿಟ್ಟು ಯಾವ್ಯಾವ ರೀತಿಯ ಮಾತಾಡ್ತಾರೆ, ನಿಜವಾಗ್ಲೂ ಇವ್ರ ಮಾತು ಕೇಳಿದ್ರೆ ತುಂಬ ಬೇಜಾರಾಗುತ್ತೆ. ನೋಡಿ, ನಮ್ಮ ಕರ್ನಾಟಕ ಸಂಚಾರಿ ಪೊಲೀಸ್ನವರು ಭಾಳ ಅದ್ಭುತ, ಅಮೋಘ, ಅತ್ಯದ್ಭುತವಾದ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಇವರ ಕೆಲಸವನ್ನು ಮೆಚ್ಚಲೇಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಭಾಳ ಕಡಿಮೆ ಆಗಿದೆ. ನಾವು ತುಂಬ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಇವ್ರ ಕೆಲಸ ನೋಡಿದ್ರೆ ಒಂದೊಂದು ಸತಿ ಬೇಜಾರಾಗುತ್ತೆ. ಇವ್ರ ಕೆಲಸಕ್ಕೆ ಇಷ್ಟ ಇಲ್ಲ ಅಂದರೆ ಸೇರ್ಕೊಳ್ಳಬಾರ್ದು. ಯಾಕಪ್ಪ ಅಂದರೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ನಮ್ಗಳಿಗೆ ಎಷ್ಟೆಷ್ಟು ಕೆಟ್ಟದಾಗ ಬೈತಾರಂದರೆ ನೋಡಿ, ಯಾವ ಥರ ಹಿಡಿಯೋಕೆ ಹೋಗ್ತಾರೆ ಗಾಡಿ ಅಂದರೆ, ಏನೋ ಆ ಗಾಡೀಲೇ ಏನೋ ಒಂದು 4 RDX ಬಾಂಬ್ ಇಟ್ಕೊಂಬಂದ್ಬಿಟ್ಟವನೆ, ಏನೋ ಒಂದು 25 ಗನ್ ಇಟ್ಕೊಂಬಂದ್ಬಿಟ್ಟವನೆ ಅನ್ನೋ ಥರ ಹಿಡಿಯೋಕೆ ಹೋಗ್ತಾರೆ. ಆದರೆ ಬರೀ ಫೈನ್ಗೋಸ್ಕರ, ದಂಡಕ್ಕೋಸ್ಕರ ಏನೋ ಭಯಾನಕ ತಪ್ಪು ಮಾಡವನೆ, ಒಂದು 5 ಹೆಣ್ಮಕ್ಳನ್ನ ರೇಪ್ ಮಾಡವನೆ, ಇನ್ನೇನೋ ಒಂದು 10 ಕೊಲೆ ಮಾಡವನೆ ಅನ್ನೋ ಥರ ಇವರು ಸಂಚಾರಿ ಪೊಲೀಸ್ ಹಿಡಿಯೋಕೆ ಹೋಗ್ತಾರೆ. ಆಮೇಲೆ ಅವ್ರು ಹಿಡ್ಕೊಳ್ಳಿ, ದಂಡ ಹಾಕ್ಲಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ, ದಂಡ ಹಾಕ್ಲಿ, ಕೇಸ್ ಹಾಕ್ಲಿ. ಅದು ಬಿಟ್ಟು ಇವರು ಎಷ್ಟು ಕೆಟ್ಟದಾಗ ಬೈತಾರೆ ಗೊತ್ತಾ? ಬೋಳಿ ಮಗ, ಸುಳೆ ಮಗ, ಲೋಪರ್ ನನ್ನ ಮಗ, ಬೇವರ್ಸಿ ನನ್ನ ಮಗ, ಅಲ್ಕ ನನ್ನ ಮಗ, ಹೋಗಲೇ ಬಾರಲೇ ಅಂಥವು ನಿಂತವನಂತ ಹೆಂಗೆ ಬೈತಾರೆ ಗೊತ್ತಾ? ಆದರೆ ಮುಸ್ಲಿಂ ವ್ಯಕ್ತಿಗಳಿಗೆ ಮಾತ್ರ ಒಂದೇ ಒಂದು ಮಾತು, ಕೆಟ್ಟ ಪದವನ್ನು ಬಳಸುವುದೇ ಇಲ್ಲ. ಒಂದೇ ಒಂದು ಮಾತು, ಹೋಗಲೇ ಅಂತಲೂ ಕೂಡ ಅನ್ನಲ್ಲ, ಅವ್ರಿಗೆ ಬಾರಲೇ ಅಂತಲೂ ಕೂಡ ಅನ್ನಲ್ಲ. ಏನಪ್ಪ, ಯಾಕಪ್ಪ, ಹೇಳಪ್ಪ, ಈ ಥರ ಅವ್ರಿಗೆ ಅಷ್ಟು ಗೌರವ, ಅಷ್ಟು ಮರ್ಯಾದೆ. ಅಂದರೆ ಅವ್ರಿಗೇನಾದ್ರು ಸಪ್ರೇಟಾಗಿ ಕಾನೂನು ಇದೆಯಾ? ಇವ್ರಿಗೆ ಟ್ರೈನಿಂಗಲ್ಲಿ ಅವ್ರಿಗೆ ಬೈಬ್ಯಾಡ್ದು, ಅವ್ರಿಗೇನು ಅನ್ನಬಾರ್ದು ಅಂತ ಹೇಳವ್ರ? ಇಲ್ಲ ಸರ್ಕಾರ ಏನಾದ್ರೂ ಇವ್ರಿಗೆ ಆದೇಶ ಹೊರಡಿಸಿದಾರ? ಮುಸ್ಲಿಂ ವ್ಯಕ್ತಿಗಳಿಗೆ ಕೆಟ್ಟ ಪದಗಳಿಂದ ಬೈಬೇಡಿ, ಬರೀ ಹಿಂದೂ ವ್ಯಕ್ತಿಗಳಿಗೆ ಕೆಟ್ಟ ರೀತಿ ಬೈಯಿರಿ ಅಂತಂದೇಳಿ ಸರ್ಕಾರ ಏನಾದ್ರು ಆದೇಶ ಹೊರಡಿಸಿದೆಯಾ? ಯಾಕೆ ಇಷ್ಟೊಂದು ಕೆಟ್ಟ ಪದಗಳಲ್ಲಿ, ಕೀಳುಮಟ್ಟ ಭಾಷೆಯಲ್ಲಿ ಯಾಕೆ ಇವರು ನಮಗೆ ಉಪಯೋಗಿಸ್ತಾರೆ? ಅವ್ರಿಗೆ ಯಾಕೆ ಉಪಯೋಗಿಸಲ್ಲ? ಇಲ್ಲಿ ಕಾನೂನಲ್ಲಿ ಇವರು ಅವ್ರಿಗಾದ್ರೂ ಸರಿ, ನಮಗಾದ್ರೂ ಸರಿ, ಯಾರಿಗೂ ಕೂಡ ಕೆಟ್ಟ ಪದಗಳನ್ನು ಬಳಸಂಗಿಲ್ಲ. ಕಾನೂನು ಪ್ರಕಾರ ದಂಡ ಹಾಕಬೇಕು. ಇವರು ಯಾರಿಗೂ ಕೂಡ ಕೆಟ್ಟ ಪದಗಳಲ್ಲಿ ಬೈಯಂಗಿಲ್ಲ. ಗೌರವ ಕೊಟ್ಟು ಮಾತಾಡಬೇಕು, ಗೌರವ ತಗೋಬೇಕು. ಅದು ಬಿಟ್ಟು ನಾವೇನಾದ್ರು ತಿರುಗಿ ಮಾತಾಡಿದ್ರೆ, ಅಲ್ಲಿ ಜಯನಗರದಲ್ಲಿ ನೋಡಿದ್ರಲ್ಲ ಯಾವ ರೀತಿ ತಿರುಗಿ ಮಾತಾಡಿದ್ರು, ದೌರ್ಜನ್ಯ ಮಾಡ್ತೀರಿ ನಮ್ಮ ಮೇಲೆ, ಮೇಲೆ ಬಂದ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತೀರಿ. ಇವ್ರು ಹಂಗಲ್ಲ. ನಾವೇನಾದ್ರು ಪ್ರಶ್ನೆ ಮಾಡೋಕೆ ಹೋದ್ರೆ, ಸಾರ್ ದುಡ್ಡಿಲ್ಲಲೇ, ಮುಚ್ಕೊಂಡು ಕಟ್ಟಲೇ, ಹೋಗಲೇ ಮುಚ್ಕೊಂಡು ಕಟ್ಟಲೇ, ಬಾರಲ್ಲ, ಏನಲ್ಲ ಬೋಳಿ ಮಗನೇ, ಈ ಥರ ಅಂದ್ರೆ ನಾನು ಬಯಸ್ಕೊಂಡಿದ್ದೀನಿ. ಶಾಂತಿನಗರದಲ್ಲಿ ನಾನು ಕೂಡ ಸುಮ್ಮನೆ ಬಯಸ್ಕೊಂಡಿದ್ದೀನಿ. ಅಂಥ ಸಂಚಾರಿ ಪೊಲೀಸ್ನವರು ಯಾಕೆ ಸರ್, ನಾವು ಸಾಮಾನ್ಯ ನಾಗರಿಕ ಕಂಡ್ರೆ ಯಾಕೆ ಸರ್ ನಿಮಗೆ ಕೋಪ? ಏನಾಗಿದೆ ಸರ್? ಕೆಲಸ ಇಷ್ಟ ಇಲ್ಲ ಅಂದರೆ ಮಾಡಬೇಡಿ ಸರ್, ಇಷ್ಟ ಇದ್ರೆ ಮಾಡಿ, ಮನಸ್ಫೂರ್ತಿಯಾಗಿ ಕೆಲಸ ಮಾಡಿ ಸರ್. ಆಗಲಿಲ್ಲ ಅಂದರೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆ ಕೂತ್ಕೊಳ್ಳಿ, ಇಲ್ಲ ಯಾವ್ದಾದ್ರು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗಿ ಸರ್, ಇಲ್ಲ ಮಾರ್ಕೆಟಲ್ಲಿ ಮೂಟೆ ಅವರಕ್ಕೆ ಹೋಗಿ ಸರ್. ನೀವು ಈ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಇಷ್ಟೊಂದು ಕೆಡದಾಗಿ ಬೈಯೋ ಬದಲು ನೀವು ಸುಮ್ಮನೆ ಮಾರ್ಕೆಟಲ್ಲಿ ಮೂಟೆ ಗಿಟ್ಟೆ ಓರ್ಕೊಂಡು ತರಕಾರಿ ಗಿರ್ಕಾರಿ ಓರ್ಕೊಂಡು ಇರ್ಬೋದು. ಇಲ್ಲ ಮನೆಯಲ್ಲಿ ಸುಮ್ಮನೆ ಇದ್ದುಬಿಟ್ರೆ ಬೆಸ್ಟು. ಹೊಲಗಿಲ್ಲ ಇದ್ದರೆ ಜಮೀನಿಗೆ ಕೆಲಸ ಮಾಡ್ಕೊಂಡು, ಇಲ್ಲಾಂದರೆ ಯಾವ್ದಾದ್ರು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡ್ರೆ ಅಲ್ಲಿ ಬೆಸ್ಟ್. ಯಾಕಂದರೆ ಅಲ್ಲಿ ಕೆಡದಾಗ ಬೈತಾರೆ, ನೀವು ಕೂಡ ಬೈಕೊಂಡಿರ್ಬೋದು. ಅದರಿಂದ ಇಲ್ಲಿ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ ನೀವು ಅಧಿಕಾರಿಗಳು ಸಾರ್ವಜನಿಕರಿಗೆ, ಚಾಲಕರಿಗೆ ಈ ಥರ ಕೆಟ್ಟದಾಗಿ ಬೈಯೋ ಅವಶ್ಯಕತೆ ಇಲ್ಲ. ಬೈ ಅಂತಂದೇನು ಕಾನೂನು ಕೂಡ ಹೇಳಿಲ್ಲ ಯಾರಿಗೂ. ನಮಗೆ ಮಾತ್ರ ಇಷ್ಟೊಂದು ಹೊಲಸು ಬೈತೀರಿ. ಒಬ್ಬ ಮುಸ್ಲಿಂ ವ್ಯಕ್ತಿಗೆ ಇದುವರೆಗೂ ರೋಡಲ್ಲಿ ನಿಂತ್ಕೊಂಡು ಯಾರೂ ಕೂಡ ಒಬ್ಬರು ಅಧಿಕಾರಿ ಕೆಟ್ಟದಾಗ ಬೈದಿರೋದು ನಾವು ನೋಡಿಲ್ಲ ಇದುವರೆಗೂ. ನಮ್ಮನ್ನು ಮಾತ್ರ ಯಾಕೆ ಇಷ್ಟೊಂದು ಕೆಟ್ಟದಾಗ ಬೈತೀರಿ ಅಂದರೆ ನಾವು ಒಗ್ಗಟ್ಟಿಲ್ಲ, ನಮ್ಮ ಜನ ಯಾರೂ ಬರಲ್ಲ ನಮ್ಮ ಸಪೋರ್ಟ್ಗೆ. ಅದರಿಂದ ನೀವು ಇಷ್ಟೊಂದು ಕೆಟ್ಟದಾಗ ಬೈತೀರಿ. ಇವತ್ತು ಅವರು ಒಬ್ಬರನ್ನ ಬೈದರೆ 50 ಜನ ಬರ್ತಾರೆ ಹಿಂದೆಗಡೆ, ಅಲ್ಲಿ ಅವಾಗ ನಿಮಗೆ ಭಯ ಆಗಿಬಿಡುತ್ತೆ. ಅದರಿಂದ ನೀವು ಅವರಿಗೆ ಮಾತಾಡಲ್ಲ. ದಯವಿಟ್ಟು ಎಲ್ಲರಿಗೂ ಒಂದೇ ಕಾನೂನಿದೆ, ಅವರಿಗೆ ಸಪ್ರೇಟು, ನಮಗೆ ಸಪ್ರೇಟು, ಯಾರಿಗೂ ಸಪ್ರೇಟ್ ಇಲ್ಲ. ಇಲ್ಲಿ ಒಬ್ಬ ಸಾಮಾನ್ಯ ನಾಗರಿಕನಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಎಲ್ಲರಿಗೂ ಒಂದೇ ಕಾನೂನು, ಯಾರಿಗೂ ಸಪ್ರೇಟ್ ಇಲ್ಲ. ಗೊತ್ತಾಯ್ತಾ? ದಯವಿಟ್ಟು ಸರ್, ನಿಮಗೆ ಒಳ್ಳೆ ಹೆಸರು ಮಾಡ್ಕೊಳ್ಳಿ. ಅದ್ಭುತವಾದ ಕೆಲಸ ಅದು, ಏನು ಸಾಮಾನ್ಯ ಕೆಲಸ ಅಲ್ಲ ಅದು. ಪೊಲೀಸ್ ಕೆಲಸ ಭಾಳ ಅದ್ಭುತವಾದ ಕೆಲಸ. ಸಿನಿಮಾ ಹೀರೋಗಳು ಅಭಿಮಾನಿಗಳು ಸಂಪಾದನೆ ಮಾಡ್ತಾರಲ್ವಾ, ಅದಕ್ಕಿಂತ ಭಯಂಕರ ಅಭಿಮಾನಿಗಳು ನೀವು ಪೊಲೀಸರು ಸಂಪಾದನೆ ಮಾಡ್ಬೋದು. ಆದರೆ ನೀವು ಮಾಡಲ್ಲ. ಅದು ಯಾಕೆ ಈ ರೀತಿ ಆಡ್ತಿರೋ ಗೊತ್ತಿಲ್ಲ. ಇಷ್ಟೇ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಇರ್ಬೋದು ಅಂತಂದೇಳಿ ಇದು ನನ್ನ ಅನಿಸಿಕೆ ಸರ್. ಒಳ್ಳೇದಾಗಲಿ, ಒಳ್ಳೇದು ಬಯಸಿ, ಒಳ್ಳೆ ಥರ ಕೆಲಸ ಮಾಡಿ, ಆಗಲಿಲ್ವಾ ರಾಜೀನಾಮೆ ಕೊಟ್ಟು ಮನೆಗಿರಿ ಅಂತಂದೇಳಿ ಈ ಕೆಟ್ಟದಾಗಿ ಮಾತಾಡುವಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊತಿದ್ದೀನಿ ಸರ್. ನಮಸ್ಕಾರ ಸರ್.